ಜೆರ್ಸಿ ಹಾಕಿರೋ ಹೇಟರ್ಸ್ ಗಳೆಲ್ಲ ಕೇಳಿಸ್ಕೊಳ್ಳಿ, 5 ಸಲ ಗೆದ್ದಿರೋ ಕಪ್ನ ತಿರ್ಸಿ ಹಾಕೊಳ್ಳಿ. ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡೋಂತ ಅಭಿಮಾನಿ. ಸಿಮ್ಮತ್ ಬರಿ ಬಿಲ್ಡಪ್ ಅಷ್ಟೇ, ಬಂದಿ ನೋಡ್ರಿ ಅಂದಿ ಹೇಳ್ತಿರಲ್ಲ ಮೇಡಮ್, RCB ಡೆಫಿನೆಟ್ಲಿ ಗೆಲ್ಲುತ್ತೆ. 5 ಪ್ಲಾಸ್ಟಿಕ್ ಡಬ್ಬಗಳಿಗಿಂತ ಒಂದು ಗೋಲ್ಡನ್ ಪಾತ್ರೆಗಿರೋ ವ್ಯಾಲ್ಯೂ 5 ಪ್ಲಾಸ್ಟಿಕ್ ಡಬ್ಬಗಳಿರಲ್ಲ ಮೇಡಮ್. CSK ಫ್ಯಾನ್. ಒಳಗೆ ಹೋಗ್ತಿದ್ದೀರಾ ಮ್ಯಾಚ್? ಮ್ಯಾಚ್ ನೋಡಕ್ ಬಂದಿದ್ದೀನಿ. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತಿನ ಮ್ಯಾಚ್? ಇನ್ನೂ ಒಂದು ವಿನ್ ಆಗಿಲ್ಲ, ಸೊ ಫಸ್ಟ್ ವಿನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. RCB ಫ್ಯಾನ್ಸ್ ಹೇಳ್ತಾರೆ RCB ಎದುರುಗಡೆ ಇವತ್ತು CSK ಫುಲ್ ಪುಡಿ ಪುಡಿ ಆಗುತ್ತೆ ಅಂತಾರೆ, ಏನ್ ಹೇಳ್ತೀರಾ? ನೋಡೋಣ, ಸ್ಪಿರಿಟ್ ಆಫ್ ದಿ ಗೇಮ್ ಇರುತ್ತೆ. ಸೊ ಗೆಲ್ಲದು ಸಲ ಇದ್ದೇ ಇರುತ್ತಲ್ಲ, ನೋಡೋಣ ಬಿಡಿ ಏನಾಗುತ್ತೆ. ಗೆದ್ರು ಓಕೆ, ಸೋತರು ಓಕೆ, ಏನು ತೊಂದರೆ ಇಲ್ಲ. ಏನಕ್ಕೆ CSK ಇಷ್ಟ? ಏನ್ reason? CSK ಧೋನಿ ಆಡ್ತಿದ್ದಾರೆ ಅಂತ ಮುಂಚೆಯಿಂದನೂ ತುಂಬ ಇಷ್ಟಪಡ್ತೀವಿ. ಈ ಸಲ ತಲಾ 2 ಮ್ಯಾಚ್ ಅಲ್ಲೂ ಕಾಣಿಸ್ಕೊಂತಿಲ್ಲ, ಏನೋ ಮಿಡ್ ಆಫ್ ಈ ಮ್ಯಾಚಲ್ಲಿ ಇಲ್ಲ, ಟ್ರಾವೆಲ್ ಮಾಡಿಲ್ಲ. ಸೊ ಬರ್ತಾರೆ, 14th ಆದಮೇಲೆ ಬರ್ತಾರೆ ಅಂತ ಹೇಳ್ತಿದ್ದಾರೆ, ನೋಡಬೇಕು ಮ್ಯಾಮ್. ವೇಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಏನು ಸೋಲ್ತಿದಾರಲ್ಲ, 2 ಮ್ಯಾಚ್ ಅಲ್ಲಿ ಸೋತ್ರಲ್ಲ, ಏನ್ ರೀಸನ್ ಅನ್ಸುತ್ತೆ? ಏನು ರೀಸನ್ ಇಲ್ಲ, ಲೈಕ್ ಅವರು ಗೇಮ್ ಪ್ಲಾನ್ ಹಂಗೆ ಆಡ್ತಾ ಇರ್ತಾರೆ. ಮೇ ಬಿ ಏನೋ ಕಾಂಬಿನೇಷನಲ್ಲಿ ಪ್ರಾಬ್ಲಮ್ ಇದ್ದೇನೋ, ಸೋತಿರ್ಬೇಕೇನೋ, ಏನು ತೊಂದರೆ ಇಲ್ಲ. ಇನ್ನು ಸ್ಟಾರ್ಟ್ ಆಫ್ ದಿ IPL ಅಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ತುಂಬ 2 months ಇದೆ, ಆಲ್ಮೋಸ್ಟ್ 1.5 months ಇದೆ IPL. ಸೊ ಕಮ್ ಬ್ಯಾಕ್ ಆಗ್ತಾರೆ ಅಂತ ಅನ್ಸುತ್ತೆ. ಮೊದ್ಲಾಗಿದ್ರೆ RCB ಮೊದಲ ಮ್ಯಾಚ್ ಎಲ್ಲ ಸೋತ್ಬಿಟ್ಟು ದೇವ್ರಿಗೆ ಬಿಟ್ಟಿದೀವಿ, ಅಭಿಮಾನಿಗಳಿಗೆ ಬಿಟ್ಟಿದೀವಿ ಅಂತ ಇದ್ರು. ಈಗ ನೋಡಿದ್ರೆ CSK ಗಳು 2 ಮ್ಯಾಚ್ ಗೊತ್ತಾ, ಏನ್ ಹೇಳ್ತೀರಾ? ಏನಿಲ್ಲ, ಒಂಥರ ಅಂದರೆ ಮಜಾ ಬರುತ್ತೆ. ಹೇಗೆ RCB ಅಭಿಮಾನಿಗಳ ಸಾಲ್ಗೆ ಏನಾದ್ರು ಹೋಗ್ತಾ ಇದೀರಾ ಹೆಂಗೆ? ಇಲ್ಲ ಆ ಥರ ಏನಿಲ್ಲ, ಲೈಕ್ ಅವ್ರ ಸಾಲ್ಗೆ ಅಂತ ಏನಿಲ್ಲ. ನೋಡೋಣ, ಗೆಲ್ಲದು ಸಲ 2 ಇದ್ದೇ ಇರುತ್ತಲ್ಲ, ಸೊ ಮಜಾ ಬರುತ್ತೆ. ಹೋಗ್ತಾ ಟೂರ್ನಮೆಂಟ್ ಇನ್ನೇ ಚೆನ್ನಾಗಿ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಸೋತ್ರೆ ಗೆಲ್ತಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೊ ಅದಕ್ಕಾರು ನೋಡೋಕ್ಕಾರು ಒಂಥರ ಕ್ರೇಜ್ ಬರುತ್ತೆ. ನೋಡೋಣ, ಇನ್ನು ಫುಲ್ ಸೀಸನ್ ನೋಡೋಣ ಅಂತ ಅನ್ಸುತ್ತೆ ಮ್ಯಾಮ್. ಫಸ್ಟ್ ಮ್ಯಾಚ್ ಏನಾದ್ರು ಇವತ್ತು ವಿನ್ನಿಂಗ್ ಆಗ್ಬೋದಾ? ಎಸ್ ಮ್ಯಾಮ್, ಅದಕ್ಕೆ ಹೋಪಲ್ಲೇ ಬಂದಿದ್ದೀವಿ. ಹಾಂ, ನೀವು RCB ಅಭಿಮಾನಿ, ಏನ್ ಹೇಳ್ತೀರಾ? ನಾನು ಅವನು ಬೆಸ್ಟ್ ಫ್ರೆಂಡ್ಸ್, ಸೊ ಅದರಿಂದ ಗೊತ್ತಲ್ಲ, ಒಂದು ಬೆಸ್ಟ್ ಫ್ರೆಂಡ್ CSK ಇದ್ರೆ, ಒಂದು ಬೆಸ್ಟ್ ಫ್ರೆಂಡ್ RCB ಇದೆ ಅಂತಾರೆ. ಬಟ್ 100% RCB. ಯಾಕೆ ಇಷ್ಟ RCB ಅಂದ್ರೆ? ನಮ್ದು ಬೆಂಗಳೂರಲ್ಲಿ ಹುಟ್ಟಿರೋದು, ನಮ್ಮೂರು, ನನ್ನ ದೇಶ, ಆಬ್ವಿಯಸ್ಲಿ ನಮ್ಮೂರೇ ಅಲ್ವಾ. ಬಟ್ RCB ಅಲ್ಲಿ ನೋಡಿದ್ರೆ ಪ್ಲೇಯರ್ಸ್ ನ ಒಬ್ಬನ್ ಬಿಟ್ರೆ ಇನ್ಯಾರು ಕರ್ನಾಟಕದವರೇ ಇಲ್ಲ, ಎಲ್ಲ ಔಟ್ಸೈಡ್ ಅವರೇ ಇರೋದು. ಅದನ್ನು ಅವನು ಒಬ್ಬ ಇರೋ ಪ್ಲೇಯರ್ನು ಇಂಪ್ಯಾಕ್ಟ್ ಪ್ಲೇಯರು. ಇದನ್ನ ನೋಡಿದ್ರೆ ಏನನ್ಸುತ್ತೆ? ಪ್ರಾಬ್ಲಮ್ ಇಲ್ಲ, ಅದಲ್ಲೇನಿಲ್ಲ. ಅಟ್ಲೀಸ್ಟ್ ಒಬ್ಬರು ಇದಾರಲ್ಲ ನಮ್ಗೆ. ಅದು ನಮ್ಗೇನಂದ್ರೆ RCB ನಮ್ಮ ಟೀಮಲ್ಲಿ ಈಗ ಯಾರಿಲ್ಲರೂ ನಮ್ದು ದತ್ತುಪುತ್ರ ವಿರಾಟ್ ಇದಾರಲ್ಲ, ಅವರಿದ್ರೆ ಸಾಕು. ಬಟ್ ಈಗ ಎಲ್ಲರೂ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ, ವಿರಾಟ್ ಸೇರಿಸಿ 5 ಜನ ಇವಾಗ RCB ಗೆ ವಿದೇಶಿ ಪ್ಲೇಯರ್ಸ್ ಅಂತ ಹೇಳಿ. ಹೇಳೋರ್ಗೆ ಏನು ಮ್ಯಾಮ್ ಎಲ್ಲ ಹೇಳ್ತಾರೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಏನಿದ್ರು ನಮ್ಮ ಇಂಡಿಯನ್ ಟೀಮ್ಗೆ ಜೆಮ್ಮೆ, ಇವತ್ತಿದ್ರು ಜೆಮ್ಮೆ, ಯಾವತ್ತಿದ್ರು ಜೆಮ್ಮೆ. ಆ ಥರ ಪ್ಲೇಯರ್ ಮತ್ತೆ ಬರೋದು ಇಲ್ಲ, ಮತ್ತೆ ಸಿಗೋದು ಇಲ್ಲ. ಸೊ ಇದು ಅವ್ರ ಇಷ್ಟ, ಅವ್ರ ಪರ್ಸನಲ್ ಲೈಫಲ್ಲಿ ಇಲ್ಬೇಕಾದ್ರೆ ಇರಲಿ, ಅದು ನಮ್ಗೇನಿದೆ ಕೇಳಕ್ಕೆ. ಹೇಳೋರು ಹೇಳ್ತಾರೆ, ಹೇಳೋರೇನೋ ಹೇಳ್ಬೇಕು ಹೇಳ್ತಾರೆ, ಅದಲ್ಲೇನು ಪ್ರಾಬ್ಲಮ್ ಇಲ್ಲ, ಹೇಳ್ಕೊಳ್ಳಿ ಬಿಡಿ. ಮ್ಯಾಚ್ ನೋಡಕ್ ಒಳಗೆ ಹೋಗ್ತಿದ್ದೀರಾ? ಹೋಗ್ತಾ ಇದೀವಿ. ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಈ ಹೈ ವೋಲ್ಟೇಜ್ ಮ್ಯಾಚ್ ನೋಡಕ್ಕೆ? ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಮ್ಯಾಚ್. ಆಬ್ವಿಯಸ್ಲಿ CSK RCB ಅಂದರೆ ಯಾವತ್ತಿದ್ರು ಹೈ ವೋಲ್ಟೇಜ್ ಇರುತ್ತೆ. ಸೊ ಆಬ್ವಿಯಸ್ಲಿ ಪಕ್ಕ ಗೆಲ್ತಾರೆ. ನಮಗಂತೂ 100% RCB 100%. ಬಟ್ ಇವಾಗ CSK 2 ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಸೊ ಇದು 3ನೇ ಮ್ಯಾಚ್ ಅವ್ರಿಗೆ ಒಂದ್ ರೀತಿಯಲ್ಲಿ ಸೋಲು ಗೆಲುವು ಎರಡನ್ನೂ ತಂದು ಕೊಡುತ್ತೆ ಅನ್ನೋದು. ಅವರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋ ಚಾನ್ಸಸ್ ಇದೆ. ಏನಾದ್ರೂ ಹೊಡಿತಾರಾ RCB ನ? ಮೇ ಬಿ ಟಫ್ ಫೈಟ್ ಕೊಡ್ಬೋದು, ಬಟ್ ಗೊತ್ತಲ್ವಾ RCB ಚಾಂಪಿಯನ್ಸ್, ಗೆದ್ದೇ ಗೆಲ್ತಾರೆ. ಬಟ್ ನಾವು ಲಾಸ್ಟ್ ಇಯರ್ ಒಂದ್ಸಲ ಚಾಂಪಿಯನ್ ಆದ್ರೆ, ಬಟ್ CSK ಅವರು ನಮ್ಮ ಹತ್ರ 5 ಟ್ರೋಫಿ ಇದೆ ಅಂತ ಯಾವಾಗ್ಲೂ ಹೇಳ್ಕೊಂತಾರೆ. ಏನ್ ಹೇಳ್ತೀರಾ CSK ಫ್ಯಾನ್? ಗೆಲ್ಲೋಣ ಬಿಡಿ, 5 ಇದ್ರೆ ಏನಂತೆ, ನಾವು ಇನ್ನು 10 ಹೊಡಿತೀವಿ, ಅದ್ರಲ್ಲೇನಿದೆ, ಪಕ್ಕ ಅಷ್ಟೇ ಇದೆ. Yes, RCB fan, big fan. My son is a bigger fan. Yeah. ಏನ್ ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? I think it's an RCB win. ಅವರೇ ಗೆಲ್ಲಬೇಕು. There is no two doubts about it. ನಿಮ್ದು ಇಲ್ಲೇನಾ ಸರ್, ಬ್ಯಾಂಗ್ಳೂರೇನಾ? Yes, Bangalore. Yes. ಓಕೆ, ಇವತ್ತು CSK ವರ್ಸಸ್ RCB ಇದೆ. ಎಷ್ಟು ಸ್ಕೋರ್ ಹೊಡಿಬೋದು RCB ಅಂತ ಅನ್ಸುತ್ತೆ? RCB, at least I want to see a bigger match, right? 225, 230 at least minimum. ಹೊಡಿತಾರೆ. Yes. CSK ಎಷ್ಟು ಹೊಡಿಬೋದು? 180, I guess. ಇವತ್ತು ಇವಾಗ ಕೊಹ್ಲಿ ಮತ್ತೆ ಧೋನಿ 2 ಮ್ಯಾಚ್ ಕಾಣಿಸ್ಕೋಬೇಕು ಇಬ್ರು ಅಂತಂದ್ರೆ ಸ್ಟೇಡಿಯಂ ಅಲ್ಲಿ, ಅದು CSK ವರ್ಸಸ್ RCB ಮ್ಯಾಚೇ ಆಗಿರಬೇಕು. ಬಟ್ ಇವತ್ತು ತಲಾ ಇಲ್ಲ, ಮಿಸ್ ಮಾಡ್ಕೊಂತೀರಾ? Yes, it is what it is. But ನೋಡೋಣ, ಮ್ಯಾಚ್ ಆದರೂ ನೋಡಲೇಬೇಕಲ್ಲ. So we'll have to enjoy the match. ಕೊಹ್ಲಿ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? Kohli should, I hope he hits a century today. ಆಲ್ ದಿ ಬೆಸ್ಟ್ ಹೇಳ್ಬಿಡಿ ನಮ್ಮ RCB ಗೆ. All the best to the RCB team. Yo, cheers. 100% ಮೇಡಮ್. ಒಳಗೆ ಹೋಗ್ತೀರಾ? ಒಳಗೆ ಹೋಗೋಕಂತಾನೆ ಬಂದಿರೋದು ಮೇಡಮ್. ಟಿಕೆಟ್ ಹೇಗೆ ತಗೊಂಡ್ರಿ?
ಹೀಗೆ ಫ್ರೆಂಡ್ಸ್ ಹತ್ರ ಆನ್ಲೈನಲ್ಲೆಲ್ಲ ಸಿಗಿಲ್ಲ, ಫ್ರೆಂಡ್ಸ್ ಹತ್ರ ತಗೊಂಡ್ವಿ. ಒಟ್ಟು ಟಿಕೆಟ್ ಸಿಕ್ತು ಮೇಡಮ್. ಯಾವ ಟೀಮ್ ಫ್ಯಾನ್? ಕೇಳ್ತಿದ್ರಲ್ಲ ಮೇಡಮ್, ಇಲ್ಲ, ಸೊ ಹಂಗಾಗಿ ಡೌಟ್ ಆಯ್ತು, ಯಾಕಂದ್ರೆ ಜೊತೆಲಿರೋ ಟಿ-ಶರ್ಟ್ ಕೆಲವು ಜನ ತೋರ್ಪಡಿಕೆಗೋಸ್ಕರ ಅಭಿಮಾನಿಗೋಸ್ಕರ ಹಾಕೋತಾರೆ. ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡೋಂಥ ಅಭಿಮಾನಿ. ಸೊ ತೋರಿಸ್ಕೊಳ್ಳೋದಕ್ಕೂ ಒಳಗಡೆ ಇಟ್ಕೊಂಡು ಪೂಜೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಇಷ್ಟ RCB ಅಂದ್ರೆ? ಇದು ನಮ್ಮ ದೇಶ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ, ನಮ್ಮ ರಾಜ್ಯದಲ್ಲಿರುವಂಥ ಪುಟ್ಟ ಒಂದು ಜಿಲ್ಲೆ. ಆ ಜಿಲ್ಲೆ ಇಡೀ ಪ್ರಪಂಚಕ್ಕೆ ಆದರ್ಶ ಮಾರ್ಗವಂತ ಆಗಿರುವಂಥದ್ದು. ಇಡೀ ಪ್ರಪಂಚನೇ ತಗೊಂಡ್ರೆ ನಮ್ಮ ಕರ್ನಾಟಕದಷ್ಟು ಕೈಂಡ್ನೆಸ್ ಇರುವಂಥ ಜನ ಎಲ್ಲೂ ಇರೋಲ್ಲ. ಮೈನ್ ಫ್ಯಾಕ್ಟರ್ ಕೈಂಡ್ನೆಸ್, ಇನ್ನೊಂದು ಅಭಿಮಾನ. ನಮ್ಮ ನೆಲ, ನಮ್ಮ ಭಾಷೆ, ಪ್ರತಿಯೊಂದಕ್ಕೂ ಒಂದು ಎಮೋಷ್ನಲ್ ನಾವು ಕನೆಕ್ಟ್ ಆಗಿರ್ತೀವಿ ಮೇಡಮ್. ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್, RCB ಫಾರ್ ಎವರ್. ನಮ್ಮ ತಂಡ, ನಮ್ಮ ಟೀಮು, ನಮ್ಮನೆಲ್ಲ ಅಂತ. ಎಸ್. ಬಟ್ RCB ಅಲ್ಲಿ ಕರ್ನಾಟಕ ಪ್ಲೇಯರು ಕೇವಲ ಒಬ್ಬರೇ ಇದ್ದಾರೆ, ಬೇಜಾರಿದೆಯಾ? ಖಂಡಿತ ಬೇಜಾರಿಲ್ಲ ಮೇಡಮ್. ಸಿ ಮೇಡಮ್, ಎಂಡ್ ಆಫ್ ದ ಡೇ ಅವ್ರು ಯಾವ ಸ್ಟೇಟ್ ಅವರು ಆಗಿರ್ಬೋದು, ನಮ್ಮ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂದಾಗ ನಮ್ಮವರೇ ಆಗಿರ್ತಾರೆ. ಈಗ KL ರಾಹುಲ್ ಆಗಿರ್ಬೋದು, ಬೇರೆ ಸ್ಟೇಟಲ್ಲಿ ಆಡ್ತಾ ಇದ್ದಾರೆ, ನಮ್ಮವರು ಎಲ್ಲ ಆಡಿದ್ರು ಖುಷಿನೇ. ಈಗ ದೇವದತ್ ಪಡಿಕ್ಕಲ್ ಆಡ್ತಾ ಇರೋದು ಭಾಳ ಖುಷಿ ಆಗುತ್ತೆ. ಇಟ್ ಡಸಂಟ್ ಮ್ಯಾಟರ್ ಮೇಡಮ್, ನಮ್ಮವ್ರು ಆಡ್ತಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂತ ಅಷ್ಟೇ ಮುಖ್ಯ, ಬೇರೆ ಏನೂ ಆಗಲ್ಲ. ಈಗ ನಮ್ಮ ತಂಡದವರು ಇಲ್ಲಿ BPL ಹೊರಗಡೆ ಎಲ್ಲ ಯಾವ್ದಾರ ಬೇರೆ ಲೀಗ್ಗಳಲ್ಲಿ ಆಡ್ತಾ ಇದ್ದಾಗ ನಾವು ಆ ತಂಡಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ಅದೇನು ಪರವಾಗಿಲ್ಲ ಮೇಡಮ್, ತೊಂದರೆ ಇಲ್ಲ. ನಮ್ಮ ತಂಡದವರೇ ನಮ್ಮಲ್ಲಿಲ್ಲ ಅಂದಾಗ ಟಾಲೆಂಟ್ ಅವರು ಬೇರೆ ತಂಡದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರೆ ಆಬ್ವಿಯಸ್ಲಿ ಇಲ್ಲಿ ಇರ್ತಾಯಿದ್ರು. ಇದು ಎಂಡ್ ಆಫ್ ದ ಡೇ ಬರೋದು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋರನ್ನ ಮಾತ್ರ ತಗೊಳ್ತಾರೆ. ಇವಾಗ CSK ವರ್ಸಸ್ RCB ಹೈ ವೋಲ್ಟೇಜ್ ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? ಕೇಳ್ತಿರಲ್ಲ ಮೇಡಮ್, RCB ಡೆಫಿನೆಟ್ಲಿ ಗೆಲ್ಲುತ್ತೆ. ಇವತ್ತು 993 ಏನು ವಿರಾಟ್ ಕೊಹ್ಲಿ ಇದೆ, ಅದು ಡೇಂಜರಲ್ಲಿದೆ. ಏನಕ್ಕೆ ಡೇಂಜರಲ್ಲಿದೆ ಅಂದರೆ ಈ ಸೀಸನ್ ಅವ್ರು ಅದನ್ನು ಕ್ರಾಸ್ ಮಾಡ್ತಾರೆ. ಮಾರ್ಕ್ ಮೈ ವರ್ಡ್ಸ್, ಈ ಸೀಸನ್ ಅವ್ರು ಕ್ರಾಸ್ ಮಾಡ್ತಾರೆ ಅಂದರೆ ಆ ಪೀಕ್ ಫಾರ್ಮಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ 2012 ಏನಿದ್ರು ಅದ್ರ ಈಸ್ ಬ್ಯಾಕ್ ಟು ದ ನ್ಯೂ ರೆವಲ್ಯೂಷನ್ ಅಂತಾರಲ್ಲ, ಆ ಥರ ಆಗ್ತಾ ಇದೆ. ಐ ಆಮ್ ಜಸ್ಟ್ ಮಾರ್ಕ್ ಮೈ ವರ್ಡ್ಸ್, ಐ ಆಮ್ ಟೆಲ್ಲಿಂಗ್ ಯು, ವಿರಾಟ್ ಕೊಹ್ಲಿ ದಿಸ್ ಸೀಸನ್ನ ಮೋಸ್ಟ್ ರನ್ಸ್ ಗೆಟರ್ ಆಗೋದ್ರಲ್ಲಿ ನೋ ಡೌಟ್. ಯಪ್, 100%. ಮಾರ್ಕ್ ಮೈ ವರ್ಡ್ಸ್. ಹಾಗಾದ್ರೆ ಈ ಸಲ ಅಂದ್ರೆ 18 ವರ್ಷ ಆದ್ಮೇಲೆ ಲಾಸ್ಟ್ ಇಯರ್ ಕಪ್ ಗೆದ್ದಿದ್ರು. CSK ಯಾವಾಗ್ಲೂ ನಮ್ಮ ಹತ್ರ 5 ಕಪ್ ಇದೆ ಅಂತ ಇರ್ತಾರೆ. ಹಾಗಾದ್ರೆ ಈ ಸಲ ಇನ್ನೊಂದು ಕಪ್ ನಮ್ಗೆ ಆಡ್ ಆಗುತ್ತೆ RCBಗೆ? ಮೇಡಮ್, ನನ್ನ ಪ್ರಕಾರ 5 ಪ್ಲಾಸ್ಟಿಕ್ ಡಬ್ಬಗಳಿಗಿಂತ ಒಂದು ಗೋಲ್ಡನ್ ಪಾತ್ರೆಗಿರೋ ವ್ಯಾಲ್ಯೂ 5 ಪ್ಲಾಸ್ಟಿಕ್ ಡಬ್ಬಗಳಿರಲ್ಲ ಮೇಡಮ್. ಚಿನ್ನ ಯಾವತ್ತೂ ಚಿನ್ನನೇ. 5 ಸರಿ ಗೆದ್ದವ್ರಿಗೂ ಒಂದೇ, 1,000 ಗೆದ್ದವ್ರಿಗೂ ಒಂದೇ. ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಗ್ರೌಂಡ್ ಅಲ್ಲಿ ಯಾವಾಗ್ಲೂ ಸ್ಟೇಡಿಯಂ ಅಲ್ಲಿ ಧೋನಿ ಕೊಹ್ಲಿದು ಒಂದು ಮೀಟ್ ಅನ್ನ ಮಿಸ್ ಮಾಡ್ಕೊಂತೀವಿ. ಯಾಕಂತಂದ್ರೆ ಈ ಸಲ ಧೋನಿ ಇಲ್ಲ ಅಂಡ್ ಅವರು CSK ವರ್ಸಸ್ RCB ಇರೋದು ಒಂದೇ ಮ್ಯಾಚ್. ಸಿಗ್ಬೇಕಿದ್ರೆ ಈ ಮ್ಯಾಚ್ ಅಲ್ಲಿ ಸಿಗ್ಬೇಕು, ಇಲ್ಲ ಪ್ಲೇ ಆಫ್ ಅಲ್ಲಿ CSK ಬಂದ್ರೆ ಸಿಗ್ಬೇಕು. ಸೊ ಏನಾದ್ರೂ ಮಿಸ್ ಮಾಡ್ಕೊಂತೀರಾ? ಎಸ್ ಮೇಡಮ್, ಬೀಯಿಂಗ್ ಎ ಪ್ಲೇಯರ್ ಅಂತ ಬಂದಾಗ ದ ಲೆವೆಲ್ ಆಫ್ ಫಿಟ್ನೆಸ್ ವಾಟ್ ಧೋನಿ ಇಸ್ ಹ್ಯಾವಿಂಗ್ ಅಲ್ವಾ, ದಿಸ್ ಏಜ್ ಅಲ್ಲಿ ಅವ್ರು ಆಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ. ಎಂಡ್ ಆಫ್ ದ ಡೇ CSK ಯು ಆರ್ ಆಲ್ವೇಸ್ ಅಗೇನ್ಸ್ಟ್ CSK ಮೇಡಮ್, ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್. ಇಂಡಿಯಾ ಪಾಕಿಸ್ತಾನ ಥರ ಬೆಂಗಳೂರು CSK ಇದ್ದಾಗ ಫೀಲ್ ಇದ್ದೇ ಇರುತ್ತೆ. ಎಸ್, ಐ ವಿಶ್ ಫಾಸ್ಟ್ ರಿಕವರಿ ಧೋನಿ ಅವ್ರಿಗೆ ಕೇಳ್ಕೊತೀನಿ. ಅಂಡ್ ಐ ವಿಶ್ ಹಿಮ್ ಟು ಪ್ಲೇ ಅಂತ ಅನಿಸುತ್ತೋ, ಬಟ್ ಏನು ಮಾಡೋಕ್ಕಾಗಲ್ಲ, ಮೀಟ್ ಹ್ಯಾಪನ್ಸ್.